ಮದುವೆಗೆ ನಿರಾಕರಿಸಿದ ಪ್ರೇಯಸಿಯ ಕೊಲೆಗೆ ಯತ್ನ ಮಾಡಲಾಗಿದೆ. ಹಾಸನದ ಆಲೂರು ಪಟ್ಟಣದಲ್ಲಿ ಹತ್ಯೆ ಯತ್ನ ಬಯಲಾಗಿದೆ. 2 ವರ್ಷಗಳಿಂದ ಮೋಹಿತ್ ಹಾಗೆ ಗಾನವಿ ಪ್ರೀತಿಸ್ತಾ ಇದ್ರು. ಕಾರಗೋಡು ಗ್ರಾಮದ ಮೋಹಿತ್ ಹಾಗೂ ಗಾನವಿ 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಕೆಲ ದಿನಗಳಿಂದ ಮೋಹಿತ್ನಿಂದ ದೂರವಾಗಿದ್ಲು ಗಾನವಿ. ಮದುವೆಯಾಗುವಂತೆ ಪೀಡಿಸ್ತಾ ಇದ್ದ ಮೋಹಿತ್. ಯಾರು ಯಾರ ತಂಟೆಗೂ ಹೋಗದಂತೆ ಸಂಧಾನ ಸಹ ಮಾಡಲಾಗಿದೆ. ಗ್ರಾಮಸ್ಥರ ಜೊತೆಯಲ್ಲಿ ನೋಟ್ರಿ ಬರೆಸೋದಕ್ಕೆ ಇಬ್ಬರ ಕುಟುಂಬದವರು ಸಹ ಬಂದಿದ್ರು. ಪಂಚಾಯಿತಿ ಮುಂದೆ ನಿಂತಿದ್ದ ಗಾನವಿ ಮೇಲೆ ಈ ವೇಳೆ ಹಲ್ಲೆ ಮಾಡಿದ್ದಾನೆ. ಮಾರಕಾಸ್ತ್ರದಿಂದ ಗಾನವಿ ಮೇಲೆ ದಾಳಿ ಮಾಡಿದ್ದಾನೆ ಮೋಹಿತ್. ಗಾಯಾಳು ಗಾನವಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪ್ರೇಯಸಿ ಮೇಲೆ ಹಲ್ಲೆ ಮಾಡಿ ಆರೋಪಿ ಮೋಹಿತ್ ಈಗ ಪರಾರಿಯಾಗಿದ್ದಾನೆ. 2 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಮೋಹಿತ್ ಹಾಗೆ ಗಾನವಿ. ಕೆಲ ದಿನಗಳಿಂದ ಮೋಹಿತಿಂದ ದೂರ ಇರ್ತಾಳೆ ಗಾನವಿ. ಆಗ ಮೋಹಿತ್ ಮದುವೆ ಆಗಬೇಕು ಅಂತ ಪೀಡಿಸಕ್ ಸ್ಟಾರ್ಟ್ ಮಾಡ್ತಾರೆ. ಮದುವೆ ಆಗೋದಿಲ್ಲ ಅಂತ ಈಕೆ ನಿರಾಕರಿಸಿದ್ದಕ್ಕೆ ನಂತರ 2 ಕುಟುಂಬಸ್ಥರು ಸಹ ಸಂಧಾನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಗ್ರಾಮಸ್ಥರ ಜೊತೆಯಲ್ಲಿ ನೋಟರಿ ಬರೆಸೋದಕ್ಕೆ ಅಂತ 2 ಕುಟುಂಬದವರು ಸಹ ಬಂದಿರ್ತಾರೆ. ಆ ಸಂದರ್ಭದಲ್ಲೇ ಆರೋಪಿ ಮೋಹಿತ್ ಗಾನವಿಯ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾನೆ. ಪಂಚಾಯಿತಿ ಮುಂದೆನೆ ನಿಂತಿದ್ದಂತಹ ಗಾನವಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ನಮ್ಮ ಮಗಳಿಗೆ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದ. ಇನ್ಸ್ಟಾಗ್ರಾಮ್ ಎಲ್ಲ ಏನೇನೋ ಕೆಟ್ಟ ಮೆಸೇಜ್ ಆಗ್ತಾಯಿದ್ದ. ಅದನ್ನು ಕಂಪ್ಲೇಂಟ್ ಕೊಡೋಣ ಅಂತ ನಾನು ನಮ್ಮ ಭಾವ ಕಾರಲ್ಲಿ ಬರ್ತಾಯಿದ್ವಿ. ಕಾರಲ್ಲಿ ಬಂದಾಗ ಏಕಾಏಕಿ ಅವ್ನ ಕಾರಲ್ಲಿ ಬಂದು ಮೊಚ್ಚಿನಿಂದ ಬಂದು ಕೊಚ್ಚಿಬಿಟ್ಟ. ನಾವು ಹೊಡೆದಾಗ ನಾವು ನಿರ್ಗತಿಕ ಕಾರುಗಳು ಬಡವರು, ನಮ್ಗೆ 2 ಹೆಣ್ಣುಮಕ್ಳು ಬಡಿಸ್ತಾರೆ ನಮ್ಮನ್ನು. ಅವ್ರ ಸ್ವಲ್ಪ ದುಡ್ಡಿನ ದರ್ಬ ದೊಡ್ಡದು. ಅವ್ರದ್ದು ಅದೇ ಊರು ಕಾರುಗೋಡು. ಮಗಳು ಬೆಂಗಳೂರು ಕೆಲಸ ಮಾಡ್ತಿದ್ದು. ನಾವೇ ಕರೆಸಿದ್ವಿ, ಬಾರವ ಇಲ್ಲಿ ಕಂಪ್ಲೇಂಟ್ ಕೊಡೋಣ ನಾವು. ಏನಪ್ಪ ಪೊಲೀಸ್ ಸ್ಟೇಷನ್ ಅಷ್ಟು ಬಂದಾಗ ಏಕಾಏಕಿ ಬಂದು ಕರೆದು ಹೋಗೋದ್ರೊಳಗೆ ಕಡ್ದುಬಿಟ್ಟು. ಅವನು ಬರೀ ಟಾರ್ಚರ್ ಕೊಡೋದು. ಅವನು ಹುಡುಗ ಒಳ್ಳೆತನ ಇತ್ತಿಲ್ಲ. ಹಂಗಾಗಿ ನಮಗೆ ಲವ್ಗೂ ಏನಿಲ್ಲ ಸರ್. ಅವನು ಏಕಾಏಕಿ ಈ ದುರುದ್ದೇಶಕ್ಕಾಗಿ 2 ಹೆಣ್ಣುಮಕ್ಳು ಅವ್ರ ಮನೇಲಿ ಮಾಡ್ಕೊಂಡು ದೌರ್ಜನ್ಯ ಮಾಡಿ ಮಾಡಿರೋದು. ಬೇರೆ ಕೆಟ್ಟ ಮೆಸೇಜೆಲ್ಲ ಹಾಕೋದು ಅವಳ ಬಗ್ಗೆ. ಅವ್ರ ಫ್ರೆಂಡ್ಗಳಿಗೆ ಅವ್ರವ್ರಿಗೆ ಎಲ್ಲರಿಗೂ ಮೆಸೇಜ್ ಹಾಕೋದು. ಇನ್ಸ್ಟಾಗ್ರಾಮ್ ಅವಳ ಖಾತೆ ಓಪನ್ ಮಾಡೋದು, ಇನ್ಸ್ಟಾಗ್ರಾಮ್ ಹಾಕೋದು, ಏನೇನು ಕೆಟ್ಟ ಎಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದ ಅವನು. ಅದಕ್ಕೆ ಬಾ ಅಂತ ಕರೆದ್ಬಿಟ್ಟು ನಮ್ಮ ಮಗಳ ಬೆಂಗಳೂರಿಗೆ ಕೆಲಸ ಮಾಡ್ತಾಯಿದ್ಲು, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸವ. ಅಲ್ಲಿಂದ ಕರೆಸಿ ನಾವು ಹಿಂಗೆಲ್ಲ ಮಾತಾಡೋಣ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಏಕಾಏಕಿ ಬಂದು ಕಡ್ದುಬಿಟ್ಟ ಸರ್. ಅವ್ರ ಜೊತೆಯಲ್ಲಿ ಅವ್ರ ಅಪ್ಪನೂ ಬಂದಿದ್ದರು, ಅವ್ರ ಮಾವ ಇದ್ದರು, ಅವನು 3 ಜನ. ಆಮೇಲೆ ಇನ್ನೊಬ್ಬನ ಯಾರೋ ಫ್ರೆಂಡು ಅಂತಲೂ ಇದ್ದ, ಅವನ ಮೋಹಿತ್ ಅಂತ ಅವನು ಕಡ್ದನು. ಅವ್ರ ಅಪ್ಪ ನಾವೆಲ್ಲ ಒಟ್ಟಿಗೆ ಹೋಗ್ತಾಯಿದ್ವಿ ಸ್ಟೇಷನ್ಗೆ ಹೋಗೋಣ ಅಂತವ. ಅಷ್ಟು ಬಂದ್ಗೂ ಅವಂಗೆಲ್ಲ ಕಾರಲ್ಲಿ ಇಳ್ಕೊಂಡು ಕಡ್ದೇ ಬಿಟ್ಟ. ಅವನ ಕಾರಲ್ಲಿ ಎಲ್ಲ ಕತ್ತಿ ತಂದಿದ್ದ. ಕೈಗೆ 2 ಕಡ್ದವನೆ, ಕೈ 2 ಕಡ್ದವನೆ, 2 ಕೈ ಹೋಗಿದೆ. ಅಲ್ಲಿಂದ ಈ ತಲೆಗೆ ಹೊಡೆದವನೆ, ಈ ಕಡೆ ಪಕ್ಕೆಗೆ ಬಿದ್ದಿದೆ ಏಟು. ಡಾಕ್ಟ್ರು ಸ್ವಲ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.